ಕೊರಟಗೆರೆ ಬೆಸ್ಕಾಂ ಕಚೇರಿ ಆವರಣದಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ. ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಚಟುವಟಿಕೆಗಳನ್ನು ನಡೆಸಲು ಟಾಟಾ ಪವರ್ ಕಂಪನಿಗಳಿಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕೊರಟಗೆರೆ ಬೆಸ್ಕಾಂ ಉಪವಿಭಾಗದ ಕಚೇರಿ ಮುಂದೆ ಬೆಸ್ಕಾಂ ನೌಕರರು ಕೇಂದ್ರ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕೊರಟಗೆರೆ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಪ್ರಸನ್ನಕುಮಾರ್, ಕೇಂದ್ರ ಸರ್ಕಾರವು ವಿದ್ಯುತ್ ಪ್ರಸರಣ ಹಾಗೂ ಸರಬರಾಜು ನಿಯಮಗಳನ್ನು ಖಾಸಗೀಕರಣಗೊಳಿಸುವ ಉದ್ದೇಶದಿಂದ ಜಾರಿ ಮಾಡಲು ಹೊರಟಿರುವ ವಿದ್ಯುತ್ ತಿದ್ದುಪಡಿ ಕಾಯ್ದೆ 2026 ವಾಪಸ್ ಪಡೆಯಬೇಕು. ಬೆಸ್ಕಾಂ ಸೇರಿದಂತೆ ಇನ್ನಿತರ ವಿದ್ಯುತ್ ಪ್ರಸರಣಾ ಕೇಂದ್ರಗಳು ಸಾವಿರಾರು ಕೋಟಿ ಮೌಲ್ಯದ ವಿತರಣಾ ಕಂಪನಿಗಳು, ಉಪಕೇಂದ್ರಗಳು, ಯಂತ್ರೋಪಕರಣ, ಬೃಹತ್ ಸೌಕರ್ಯ ಹೊಂದಿರುವ ಸಾರ್ವಜನಿಕ ಆಸ್ತಿಯಾಗಿದ್ದು ನೌಕರರು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕೆಪಿಟಿಸಿಎಲ್ 659 ನೌಕರರ ಸಂಘದ ಅಧಿಕ ಕಾರ್ಯದರ್ಶಿ ಎಚ್ ತಿಮ್ಮಪ್ಪ, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ಕೊರಟಗೆರೆ ಉಪವಿಭಾಗದ ನೌಕರರ ಸಂಘದ ಅಧ್ಯಕ್ಷ ಎಚ್ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಕೆವಿ ನಟರಾಜು, ಸುಹಾಸ್ ಎಚ್ಡಿ, ಸುನಿಲ್ ಕುಮಾರ್, ಸಹಾಯಕ ಇಂಜಿನಿಯರ್ ಯೋಗೇಶ್, ಕಿರಣ್ ಕುಮಾರ್, ಜುಬಿ, ಗೋವಿಂದರಾಜು, ಕಿರಿಯ ಇಂಜಿನಿಯರ್ ಮಲ್ಲಯ್ಯ, ಕಂದಾಯ ಶಾಖೆಯ ಜೆಡಿ ರಾಘವೇಂದ್ರ, ಕೆವಿ ಮಂಜುಳಾವಾಣಿ, ಫಾತಿಮಾ, ಶಶಿಕಲಾ, ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಲಕ್ಷ್ಮೀಕಾಂತ ಬಾಬು, ಮೂಡ್ಲಗಿರಿಯಪ್ಪ, ಗೋವಿಂದರಾಜು, ವೆಂಕಟೇಶ್, ಹೊಸಕೋಟೆ ಮುತ್ತುರಾಜ್ ಸೇರಿದಂತೆ ನೌಕರರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು, ರೈತ ಸಂಘದ ಪದಾಧಿಕಾರಿಗಳು, ಮುಖಂಡರುಗಳು ಭಾಗವಹಿಸಿ ಖಾಸಗೀಕರಣ ವಿರೋಧಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಕೊರಟಗೆರೆ ಉಪವಿಭಾಗದಲ್ಲಿ ವಿದ್ಯುತ್ ಖಾಸಗೀಕರಣದ ಬಗ್ಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಎಲ್ಲ ಶಾಖೆಯ ನೌಕರರು, ಅಧಿಕಾರಿಗಳು ಸೇರಿಕೊಂಡು ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ವಿ. ಇದರಿಂದ ನಮ್ಮ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಏಕೆಂದರೆ ಈಗ ಬೇರೆ ಪ್ರೈವೇಟ್ನವರಿಗೆ ಟಾಟಾದವ್ರಿಗೆ ಬರ್ತಾ ಇದ್ದಾರೆ. ಅವ್ರು ಪ್ರೈವೇಟ್ನವ್ರು ಬಂದರೆ ಈಗ ನಾವು ಆಲ್ರೆಡಿ ನಾವೇನು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಿದೆ, ಮೂಲಭೂತ ಸೌಕರ್ಯ ಎಲ್ಲ ನಾವು ಮಾಡಿದ್ದೀವಿ. ಈಗ ಅವ್ರು ಬಂದು ಮನೆ ಕಟ್ಟಿರೋ ಮನೆ ಸೇರ್ಕೊಂಡಂಗೆ. ಈಗ ನಮ್ಮ ನೌಕರರು ಪಾಪ ಇಷ್ಟು ವರ್ಷದಿಂದ, ಸಾವಿರಾರು ವರ್ಷದಿಂದ ನಮ್ಮ ನೌಕರರು ಪಾಪ ಎಲ್ಲ ಹಗಲು ಇರಲು ಕಷ್ಟಪಟ್ಟು, ಮಳೆ ಗಾಳಿ ಏನಿದೆ ಎಲ್ಲ ಕಷ್ಟಪಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ಈಗ ಟಾಟಾ ಪವರಲ್ಲಿ ಬಂದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ನೇ ತಗೊಂಡು ಅವರೇನು ಹೊಸದಾಗಿ ಹಾಕೋದಿಲ್ಲ. ನಾವೇನು ಇಷ್ಟು ದಿನ ಮಾಡಿದ್ದೀವಿ ಅದನ್ನೇ ತಗೊಂಡು ಅವರು ಮಾಡ್ತಾಯಿದ್ದಾರೆ. ಅದರಿಂದ ಅವರು ಲಾಭದಾಯಕ ಮಾಡ್ತಾರೆ. ಯಾಕಂದರೆ ಈಗೆಲ್ಲ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಮೀಟ್ರು, ಈಗ ಅವ್ರಿಗೇನು ಸ್ವಲ್ಪ ತೊಂದರೆ ಇಲ್ಲ. ಫಸ್ಟ್ ಅಂದ್ರೆ ನಾವು ಕಷ್ಟಪಟ್ಟು ಮೀಟ್ರ್ ಹಾಕಿ ಲೈನ್ ಹಿಡಿದು ಮಾಡಿದ್ದೀವಿ. ಈಗ ಡೈರೆಕ್ಟ್ ಸ್ಮಾರ್ಟ್ ಮೀಟರ್ ಇದೆ. ಸುಮ್ಮನೆ ಮೀಟ್ರ್ ಹಾಕೋದು, ಅವನೇನು ಅಲ್ಲಿ ಹೋಗಂಗೆ ಇಲ್ಲ, ಆಟೋಮೆಟಿಕ್ ಕರೆಂಟಿಗೆ ಆನ್ಲೈನಲ್ಲಿ ಬರಬೇಕು, ಹಂಗೆ ಮಾಡ್ಕೊಂಬಿಡ್ತಾರೆ ಅವರು. ಅದರಿಂದ ಇದು ಸಾರ್ವಜನಿಕಕ್ಕೆ ತೊಂದರೆ ಆಗ್ತದೆ. ಮತ್ತು ನಮ್ಮ ರೈತರಿಗೆ ನಾವು ಉಚಿತ ಕರೆಂಟು ಎಲ್ಲರಿಗೂ ಕೊಡ್ತಾಯಿದ್ದೀವಿ, ಅವೆಲ್ಲ ಅವ್ರು ಹಂಗೆ ಮಾಡೋದಿಲ್ಲ. ಅವರೆಲ್ಲ ಮೀಟ್ರ್ ಹಾಕ್ತಾರೆ. ತುಂಬ ಸಮಸ್ಯೆ ಆಗ್ತದೆ ಸಾರ್ವಜನಿಕರಿಗೆ ಮತ್ತು ನೌಕರರಿಗೆ. ಅದರಿಂದ ಇದಕ್ಕೆ ನಾವು ಪೂರ್ತಿ ವಿರೋಧ ವ್ಯಕ್ತಪಡಿಸ್ತಾ ಈ ದಿನ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ನೌಕರರಾಗಿ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ದೇಶದ ಪ್ರಜೆಯಾಗಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇದೊಂದು ಕಂಪ್ನಿ ಅನ್ನೋದು ಸಾರ್ವಜನಿಕರ ಸ್ವತ್ತು. ನಾವು ನೌಕರರಾಗಿ ಇಲ್ಲಿರ್ಬೋದು, ನೌಕರರಿಗೆ ಏನು ತೊಂದರೆಗಳಾಗ್ತವೆ ಅಂತ ಬಿಂಬಿಸ್ತಾ ಇದೆ. ಅದಕ್ಕಿಂತ ಜಾಸ್ತಿ ತೊಂದರೆ ಸಾಮಾನ್ಯ ಪ್ರಜೆಗಳಿಗಾಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋವಂಥ ರೈತರಿಗಾಗುತ್ತೆ. ಏನಕ್ಕೆ ಅಂದರೆ ಒಂದು ಸರ್ಕಾರದ ಉದ್ದೇಶ ಸೇವೆ ನೀಡುವಂಥದ್ದು, ಒಂದು ಪ್ರೈವೇಟ್ ಕಂಪ್ನಿ ಅಥವಾ ಖಾಸಗಿ ಕಂಪ್ನಿಯ ಉದ್ದೇಶ ಲಾಭ ಮಾಡೋವಂಥದ್ದು. ನೀವು ಯಾವುದೇ ಒಂದು ನೆಟ್ವರ್ಕ್ನ ನೋಡಿ, ಏರ್ಟೆಲ್ಲು, ಜಿಯೋ ಎಲ್ಲ ಸ್ಟಾರ್ಟಿಂಗಲ್ಲಿ ಫ್ರೀನೇ ಕೊಟ್ಟರು, ಇವಾಗ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ರೋಡ್ನ ನೀವು ನೈಸ್ ರೋಡ್ನ ಟೋಲ್ ಏನು ಇದನ್ನು ಮಾಡ್ತಿದ್ದಾರೆ, ಸ್ಟಾರ್ಟಿಂಗಲ್ಲಿ ಬಂದಾಗ ಹೆಂಗಿತ್ತು, ಇವಾಗ ಎಷ್ಟಿದೆ ಅಂತ ನೋಡ್ತಾ ಇದ್ದೀರಾ. ಇದು ಕೂಡ ಬೇರೆ ಅಲ್ಲ, ನಮ್ಮ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಮೂಲಭೂತ ಸೇವೆಗಳೇನಿದ್ದಾವೆ, ನೀರು, ವಿದ್ಯುತ್ತು, ಈ ರೀತಿಯಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಲಭ್ಯಗಳು ನಮ್ಮಗಳ ಒಂದು ಕಂಟ್ರೋಲ್ನಲ್ಲೇ ಇರಬೇಕು. ಯಾಕೆಂದರೆ ನಾವು ಕಂಟ್ರೋಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸರ್ಕಾರಗಳು, ಜನ ಪ್ರತಿಭಟನೆ ಮಾಡಿ ಇನ್ನೊಂದು ಮಾಡ್ಬೋದು. ನೀವು ಪ್ರೈವೇಟ್ ಕಂಪ್ನಿ ವಿರುದ್ಧ ಏನು ಹೋರಾಟ ಮಾಡ್ತೀರಾ? ಬೇಕಾದರೆ ತಗೋ ಅಂತಾರೆ, ಬೇಡ ಅಂದರೆ ಬಿಡು ಅಂತಾರೆ. ಮುಖ್ಯವಾಗಿ ನಾನು ಮತ್ತೊಮ್ಮೆ ಹೇಳೋದಷ್ಟೇ, ಅವರ ಉದ್ದೇಶ ಲಾಭ, ನಮ್ಮ ಉದ್ದೇಶ ಸೇವೆ. ಈ ಒಂದು ಹೋರಾಟ ಅಥವಾ ಒಂದು ಸಾಂಕೇತಿಕ ಪ್ರತಿಭಟನೆ ಏನಿದೆ, ಇದನ್ನು ಸಾಮಾನ್ಯ ಪ್ರಜೆಯಾಗಿ ದೇಶದ ಹಿತಾಸಕ್ತಿಯಿಂದ ಮಾಡ್ತಾ ಇದ್ದೀವಿ. ದಯಮಾಡಿ ಇದನ್ನು ಒಂದು ಕಂಪ್ನಿಗೆ ಲಿಮಿಟ್ ಮಾಡಬೇಡಿ, ಅಥವಾ ಕಂಪ್ನಿಗೆ ಇದನ್ನು ಸಣ್ಣ ಕಂಪ್ನಿಯವ್ರಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಯಾರೂ ಭಾವಿಸ್ಬೇಡಿ. ಇದನ್ನು ನಾವೆಲ್ಲರೂ ಕೂಡ ಮೊದಲನೇಯಾಗಿ ಪ್ರಜೆಯಾಗಿ, ಎರಡನೇದು ನಾವು ನೌಕರರಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಂಡು ಬೆಂಬಲ ಸೂಚಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂಡು ಈ ಧೋರಣೆ ನಡೆದಿದೆ. ಯಾವುದೇ ನಾವು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆ ಹಿಂದಿನ ದಿನಗಳಲ್ಲಿ ಮಾಡಿದ್ವಿ. ಆ ಪ್ರತಿಭಟನೆಯಿಂದ ಸ್ವಲ್ಪ ಏನೋ ಕೆಲವೊಂದು ಮುಂದಕ್ಕೆ ಹಂಗೆ ಎಕ್ಸ್ಟೆಂಡ್ ಆಯಿತು. ಆದರೆ ಈಗಿನ ದಿನಗಳಲ್ಲಿ
ಏನು ಕರ್ನಾಟಕದಲ್ಲಿ ಎಸ್ಕಾಮ್ಗಳಿದ್ದಾವೆ ಆಲ್ ಎಸ್ಕಾಮ್ಸ್ಗಳನ್ನೆಲ್ಲ ಅಲ್ಲೇ ಟಾಟಾ ಪವರ್ ಅವರು ಅರ್ಜಿ ಹಾಕಿರೋದ್ರಿಂದ ಏನು ಒಂದು ಸರ್ಕಾರದ ಅಧೀನದಲ್ಲಿ ಇದ್ದಾಗ ಆಗ ಒಂದು ಅನುಕೂಲಗಳು ಖಾಸಗೀಕರಣ ಆದಾಗ ಆಗ ಅನುಕೂಲಗಳಿಗೂ ಎಲ್ಲ ವಿರುದ್ಧ ರೀತಿ ಇರ್ತವೆ. ನಾವು ನಮ್ಮ ಎಂಪ್ಲಾಯೀಸ್ಗಳಿಗೂ ಜಾಸ್ತಿ ಅದರಿಂದ ತೊಂದರೆಗಳು ಆಗ ಒಂದು ಸಾಧ್ಯತೆ ಇರ್ತದೆ. ಸಾಕಷ್ಟು ಸವಲತ್ತುಗಳಿಗೆಲ್ಲ ಕಡಿವಾಣ ಬೀಳೋ ಒಂದು ಅಂಕಿಅಂಶ ಸಹಿತ ಇರ್ತದೆ. ಹಾಗಾಗಿ ನಾವು ಈ ಒಂದು ಮೌನ ಒಂದು ಹಾಫ್ ಆನ್ ಅವರ್ ನಾವು ಏನು ಈ ಪ್ರೊಟೆಕ್ಷನ್ಸ್ ಮೌನ ಮೆರವಣಿಗೆ ಒಂದು ಪ್ರತಿಭಟನೆ ಮಾಡಿಕೊಂಡು ಒಂದು KIRCಗೆ ನಾವೊಂದು ಮುಕ್ತವಾಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಇದೊಂದು ಮೌನ ಪ್ರತಿಭಟನೆಗೆ ಎಲ್ಲರೂ ನಮ್ಮ ನೌಕರರು ಸಹಕಾರದಿಂದ ಒಂದು ಹಾಫ್ ಆನ್ ಅವರ್ ಒಂದು ಪ್ರತಿಭಟನೆ ಮಾಡಿ ಇವತ್ತು ಈ ಒಂದು KIRCಗೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಅಂತ. ಕೊರಟಗೆರೆ ಉಪವಿಭಾಗದಲ್ಲಿ ಒಂದು ವಿದ್ಯುತ್ ಖಾಸಗೀಕರಣದ ವಿರುದ್ಧವಾಗಿ ನಾವೆಲ್ಲ ಒಂದು ಹೋರಾಟ ಮಾಡ್ತಾ ಇದ್ವಿ. ಮೌನ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ವಿ. ಏನಂದರೆ KIRCಗೆ ಟಾಟಾ ಪವರ್ ಎಂಬ ಒಂದು ವಿದ್ಯುತ್ ಗುತ್ತಿಗೆದಾರ ಕಂಪ್ನಿ ಇವತ್ತು ಖಾಸಗೀಕರಣ ಮಾಡಿ ಅವರಿಗೆ ಲಾಭಕ್ಕೋಸ್ಕರ ಅವರು ಇವತ್ತು ನಮ್ಮ ನೌಕರರ ಹಾಗೆ ಒಂದು ಕಂಪನಿಯ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿರುದ್ಧ ನಮ್ಮ ಎಲ್ಲ ನೌಕರರು ಹಾಗೆ ರೈತರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಪ್ರತಿಭಟನೆಯನ್ನು ತಾವು ಅಂಗೀಕರಿಸಿ ಖಾಸಗೀಕರಣವನ್ನು ಮುಕ್ತಗೊಳಿಸಬೇಕು ಮತ್ತು ಏನೀಗ ಸರ್ಕಾರಿ ಸ್ವಾಮ್ಯದ ಒಂದು ಕಂಪ್ನಿಯಾಗಿ ನಾವು ನಡೀತಾ ಇದೆ ಅದು ಪರವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು.